ಈ ವಿಡಿಯೋ ನಾನು ಮಾಡ್ತಾ ಇರೋದು ಸುಧೀರ್ ಕುಮಾರ್ ಮಲ್ಯಾಡಿಯವರ ನಿನ್ನೆಯ ಲೈವ್ ವಿಡಿಯೋಕ್ಕೆ. ನಾನು ಫುಲ್ ವಿಡಿಯೋ ನೋಡಿಲ್ಲ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು 5 ನಿಮಿಷ ನೋಡಿದೆ. ಅದರಲ್ಲಿ ಸುಧೀರ್ ಕುಮಾರ್ ಅನ್ನೋರು ಅವರನ್ನು ನಾನು ದಿನೇಶ್ ಗಾಣಿಗರಿಗಿಂತ ಸ್ವಲ್ಪ ನಂಬ್ತೀನಿ. ಯಾಕಂದರೆ ನಾನು ವಿಷಯವನ್ನು ಹೇಳುವಾಗ ಕರೆಕ್ಟಾಗಿ ಕೇಳಿ, ಖಂಡಿತ ನಿಮಗೆ ನಾಳೆ ನಾನೊಂದು ಅವರಲ್ಲಿ ಮಾತಾಡಿ ನಿಮಗೆ ವಿಷಯ ತಿಳಿಸ್ತೀನಿ, ಪ್ರಶಾಂತ್ ಅವರಲ್ಲಿ ಮಾತಾಡಿ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳಿದ್ರಿ ಸುಧೀರ್ ಅವರೇ. ಆಮೇಲೆ ನೀವು ನನ್ನ ಕಾಲನ್ನು ಬ್ಲಾಕ್ ಮಾಡಿದ್ರಿ ಅಲ್ವಾ? ಸೊ ಫಸ್ಟ್ ನೀವು ಮಾತಾಡುವಾಗ ವಿಷಯ ತಿಳಿಸಿದ ಮೇಲೆ ಪ್ರಶಾಂತ್ ಅವ್ರದ್ದು ನನಗೆ ಕಾಲ್ ಬರ್ತಾ ಇದೆ ಅಂತ ಹೇಳಿದ್ರು. ಆಲ್ಮೋಸ್ಟ್ 47 ನಿಮಿಷ ನೀವು ಪ್ರಶಾಂತ್ ಅವ್ರ ಹತ್ರ ಮಾತಾಡಿದಿರಿ. ಎಗೇನ್ ನಾನು ಫೋನ್ ಮಾಡಿ ಕೇಳುವಾಗ ಪ್ರಶಾಂತ್ ಅವರು ಏನಂದ್ರು ಹೇಳೋ, ನಿಮ್ಮ ವಿಷಯ ಅಲ್ಲ ಬೇರೆ ವಿಷಯ ಮಾತಾಡಿದ್ದು ಅಂತ ಅಂದಿದ್ದೀರಿ. ನೀವು ಮಾತಾಡಿದ್ದು ನನ್ನ ವಿಷಯನೇ ಅಂತ ನನಗೆ 100% ಗೊತ್ತು. ಯಾಕಂದರೆ ಯಾರು ಎಷ್ಟು ಅಡಗಿಸಿದ್ರು ನನಗೆ ಹ್ಯೂಮನ್ ಸೈಕಾಲಜಿ ರೀಡ್ ಮಾಡಲಿಕ್ಕಾಗುತ್ತೆ. ನಾನು ಫೇಸ್ ರೀಡಿಂಗ್ ಮಾಡ್ತೀನಿ, ಮೈಂಡ್ ರೀಡಿಂಗ್ ಮಾಡ್ತೀನಿ, ಬೇಕಾದರೆ ನಿಮ್ಮ ಜ್ಯೋತಿಷ್ಯ ಕೂಡ ಹೇಳ್ತೀನಿ. ನನ್ನನ್ನು ಮೋಸ ಮಾಡಲಿಕ್ಕೆ ಯಾರಿಗೂ ಆಗಲ್ಲ. ನಾನು ಪಕ್ಕನೇ ಕಂಡುಹಿಡಿತೀನಿ. ಅದು ನಮ್ಮ ಮನೆಯವರಿಗೂ ಗೊತ್ತು, ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಗೊತ್ತು, ನನ್ನ ಆಫೀಸಲ್ಲಿ ಕೂಡ ಗೊತ್ತು. ನಾನು ಒಬ್ಬರ ವಿಷಯವನ್ನು ಪಕ್ಕನೇ ಕಂಡುಹಿಡ್ತೀನಿ. ಯಾಕಂದರೆ ನನ್ನ ಜಾಬ್ ಪ್ರೊಫೈಲೇ ಅಂಥದ್ದು, ಕ್ವಾಲಿಟಿ ಅನಲಿಸ್ಟ್ ಅಂತ ಹೇಳ್ತೀವಿ. ಒಂದು ಪ್ರೊಸೆಸ್ಸಲ್ಲಿರೋ ಸರಿ ತಪ್ಪನ್ನು ಕಂಡುಹಿಡಿಯೋದೇ ನನ್ನ ವರ್ಕ್, ಗೊತ್ತಾಯ್ತಾ? ಸೊ ಇದ್ರ ಜೊತೆಗೆ ನಾನು ಟೀಚಿಂಗ್ ಕೂಡ ಮಾಡಿರೋದು. ನನಗೆ ಸೈಕಾಲಜಿ ಎಂಬ ಸಬ್ಜೆಕ್ಟ್ ತುಂಬ ಗೊತ್ತಿದೆ, ಹ್ಯೂಮನ್ ಸೈಕಾಲಜಿ. ನನಗೆ ಮುಖ ನೋಡಿದರೆ ಗೊತ್ತಾಗುತ್ತೆ, ಮಾತಾಡಿದರೆ ಜನರಲ್ಲಿ ಗೊತ್ತಾಗುತ್ತೆ, ಫೇಸ್ ರೀಡಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸೊ ಕಂಪೇರ್ ಟು ದಿನೇಶ್ ಗಾಣಿಗ, ಸುಧೀರ್ ಮಲ್ಯಾಡಿ ಇಸ್ ಬೆಟರ್. ಮತ್ತು ನೀವು ಸೌಜನ್ಯ ಹೋರಾಟಕ್ಕೆ ಮಾಡಿದ ಮಹಾನ್ ತ್ಯಾಗಗಳ ಬಗ್ಗೆ ಎಲ್ಲ ಹೇಳಿದ್ದೀರಿ, ಸಂತೋಷ. ಖರ್ಚು ಮಾಡಿದ್ರ ಬಗ್ಗೆ ಹೇಳಿದ್ದೀರಿ, ತುಂಬ ಸಂತೋಷ. ದೇವರು ನಿಮಗೆ ಇನ್ನಷ್ಟು ಆರ್ಥಿಕ ಅಭಿವೃದ್ಧಿ ಮಾಡಲಿ. ಒಳ್ಳೆ ಕಾರ್ಯಕ್ಕೆ ನೀವು ಸ್ಪೆಂಡ್ ಮಾಡಿದ್ದೀರಾ. ನಾನು ಕೂಡ ಮಾಡಿದ್ದೀನಿ, ನಾನು ಹೇಳ್ತಾ ಹೋಗ್ತಿಲ್ಲ. ನನ್ನ ಕೇಸಿಗೆ ನಾನು 1 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದೀನಿ. ಈ ಕೇಸು ಸೌಜನ್ಯ ಪರವಾದ ಕೇಸು ಮತ್ತು ಇನ್ನು ನನ್ನೊಂದು ಪರ್ಸ್ನಲ್ ಕೇಸಿಗೆ, ನಾನು ಕೊಟ್ಟ ಕೇಸಿಗೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ನಾನು ಖರ್ಚು ಮಾಡಿದ್ದೀನಿ. ನಾನೆಲ್ಲ ಲೆಕ್ಕ ಇಟ್ಕೊಂಡಿಲ್ಲ. ದೆಹಲಿಗೆ ಹೋರಾಟಕ್ಕೆ ನಾನು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬಂದಿದ್ದೀನಿ, ನನ್ನ ಪರ್ಸ್ನಲ್ ಅದು. ಅದರ ಲೆಕ್ಕವನ್ನು ನಾನು ಯಾರಿಗೂ ಹೇಳಿಲ್ಲ ಇದುವರೆಗೆ. ಸೊ ಸೌಜನ್ಯ ವಿಚಾರದಲ್ಲಿ ಎಲ್ಲರೂ, ಪ್ರತಿಯೊಬ್ಬರು ಕೂಡ ಖರ್ಚು ಮಾಡಿದ್ದಾರೆ. ಯಾಕಂದರೆ ನಾವು ಕಾಸರಗೋಡಿನಲ್ಲಿ ಸಮಾವೇಶ ಮಾಡುವಾಗಲೂ ಪ್ರತಿಯೊಬ್ಬರು ಕೂಡ ದುಡ್ಡು ಒಟ್ಟು ಮಾಡಿದೆ. ಕೊನೆಗೆ ನಮ್ಮ ಸಂಯೋಜನೆ ಮಾಡಿದ ಅವರಿಗೆ, ಸಂತೋಷ್ ಅವರಿಗೆ ಪಾಪ ತುಂಬ ಕಷ್ಟ ಆಯಿತು ಅದನ್ನು ಹೊಂದಿಸ್ಕೊಳ್ಳಿಕ್ಕೆ. ಅಜಯ್ ಅಂಚನ್ ಅವ್ರದ್ದು ಬಿಲ್ ಇತ್ತು, ತುಂಬ ಬಿಲ್ ಇತ್ತು ಪೆಂಡಿಂಗ್. ನಾನು ಕೂಡ ಹೆಲ್ಪ್ಲೆಸ್ ಆದೆ. ನನಗೊಂದು ಅಮೌಂಟ್ ಬರೋದಕ್ಕಿಂತ ಅದು ಬಂದಿಲ್ಲ. ಇಲ್ಲಾಂದ್ರೆ ಒಂದು 15,000 ರೂಪಾಯಿ ನನ್ನ ಕೈಯಿಂದ ಕೊಡ್ತೀನಿ ಅಂತ ಹೇಳಿದೆ. ನನ್ನಿಂದ ಆಗೋಷ್ಟು ನಾನು ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಸೊ ನನಗೆ ಗೊತ್ತು ಪ್ರತಿಯೊಂದು ಪ್ರತಿಭಟನೆ ಯಾರು ಕೊಟ್ಟು ಮಾಡಿರೋದಲ್ಲ, ಪ್ರತಿಯೊಂದು ಕಾರ್ಮಿಕರ, ಕೂಲಿ ಕಾರ್ಮಿಕರ, ಆಟೋ ಡ್ರೈವರ್ಗಳ ಪರಿಶ್ರಮದ ಫಲ ಅಂತ. ಸೊ ಎಲ್ಲರೂ ಅದರ ವಿಷಯ ಯಾರೂ ತೆಗೆಯಲ್ಲ. ಬಟ್ ಪ್ರಶಾಂತ್ ವಿಷಯನೇ ಬೇರೆ. ಅದು ನಿಮಗೆ ನಾನು ವಿಷಯ ಸ್ಪಷ್ಟವಾಗಿ ಹೇಳಿದ್ದೀನಿ. ಪ್ರಶಾಂತ್ ಅವರಿಗೆ ನಾನು ದುಡ್ಡು ಕೊಟ್ಟಿರೋದು, ಎಲ್ಲರೂ ಇದಕ್ಕೆ ಸೌಜನ್ಯ ಪರ ಹೋರಾಟಕ್ಕೂ ಪ್ರಶಾಂತಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನನಗೆ ಪ್ರಶಾಂತ್ ಅವರನ್ನು ಪರಿಚಯ ಆಗಿದ್ದು ಸೌಜನ್ಯ ಹೋರಾಟದಲ್ಲೇ. ನಾನು ಪ್ರಶಾಂತಿಗೆ ದುಡ್ಡು ಕೊಟ್ಟಿದ್ದು ಸೌಜನ್ಯ ವಿಚಾರದಲ್ಲಿ. ಎಲ್ಲರದ್ದು ಚಾನಲ್ ಬ್ಲಾಕ್ ಆಗಿದೆ, ಅದರಲ್ಲಿ ಪ್ರಶಾಂತ್ ಅವ್ರದ್ದು ಚಾನಲ್ ಬ್ಲಾಕ್ ಆಗಿದೆ. ಅದು ಕೋರ್ಟಲ್ಲಿತ್ತು, ಅವರು ಕೋರ್ಟಿಗೆ ಅಟೆಂಡ್ ಆಗಿಲ್ಲ, ಅವರಿಗೆ ಫೈನ್ ಕಟ್ಟಲಿಕ್ಕೆ ಬಂತು. ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡಿದ್ದು. ಅವರಿಗೆ ಬಸ್ ಟಿಕೆಟು ಇದು ಅದೆಲ್ಲ ಸೇರಿ ನಾನು ಸೌಜನ್ಯ ವಿಚಾರಕ್ಕೋಸ್ಕರನೇ ಹೆಲ್ಪ್ ಮಾಡಿದ್ದು. ಅದಕ್ಕೋಸ್ಕರ ನಾನು ಗ್ರೂಪಲ್ಲಿ ಮೆಸೇಜ್ ಮಾಡಿದೆ ಆ ಥರ. ಇಲ್ಲಾಂದರೆ ನನಗೆ ಇದು ಅಗತ್ಯ ಇರಲಿಲ್ಲ. ನಾನು ಪರ್ಸ್ನಲಾಗಿ ಪ್ರಶಾಂತಿಗೊಂದು ಹೆಲ್ಪ್ ಮಾಡ್ತಿದ್ರೆ, ಅವರ ಹೆಲ್ತ್ ಇಶ್ಯೂಸಿಗೋ ಅಲ್ಲಂದರೆ ಅವ್ರದ್ದು ಇನ್ನೇನೋ ವ್ಯವಹಾರಕ್ಕೆ ಇಶ್ಯೂಸ್ ಮಾಡಿದ್ರೆ ನಾನು ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಿದ್ದೆ. ನಾನು ಅವರಲ್ಲಿ ಡೈರೆಕ್ಟಾಗಿ ಕೇಳ್ತಿದ್ದೆ, ಕಾನೂನು ಪರ ರೀತಿಯಲ್ಲಿ ಹೋಗ್ತಿದ್ದೆ. ಅದು ನನಗೆ ಗೊತ್ತು. ಇನ್ನೊಂದು ವಿಚಾರ, ಪ್ರಶಾಂತ್ ಅವರು ಮಾಡಿದ ಕೆಲಸ, ನಾನು ಹೆಲ್ಪ್ ಪ್ರಶಾಂತ್ ಅವರಿಗೆಲ್ಲ ಅನೀಶ್ ಅವರಿಗೂ ಮಾಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ಆದರೆ ಅವರು ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ, ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿದ್ದಾರೆ, ಮಾತಾಡ್ತಾ ಇದ್ದಾರೆ. ಖಂಡಿತ ನಿಮ್ಮೊಂದು 10 ಸಲ ಹೇಳ್ತಾರೆ ನನಗೆ, ನಿಮ್ಮ ದುಡ್ಡು ಇದೆ ಮೇಡಮ್, ನಿಮ್ಮ ದುಡ್ಡು ಇದೆ ಅಂತ. ನಾನು ಹೇಳ್ತೀನಿ, ನೀವು ಅದು ಹೇಳ್ತೀರಲ್ಲ ಅದೇ ನನಗೆ ದೊಡ್ಡ ಧೈರ್ಯ. ನಾನು ಇಲ್ಲಿವರೆಗೆ ಅನೀಶಲ್ಲಿ ನಾನು ದುಡ್ಡು ಕೇಳಲಿಲ್ಲ, ನಿಮಗೆ ಆಗುವಾಗ ಕೊಡಿ ಅಂತ ಹೇಳಿದ್ದೀನಿ. ಪ್ರಶಾಂತ್ ಅವರಿಗೂ ನಾನು ಟೈಮ್ ಕೊಟ್ಟಿದ್ದೆ. ಆದರೆ ಪ್ರಶಾಂತ್ ಇನ್ ಬಿಟ್ವೀನಲ್ಲಿ ನನ್ನ ವ್ಯವಹಾರ, ನಮ್ಮ ನಡುವೆ ನಾನು ವ್ಯವಹಾರ ಪ್ರಶಾಂತ್ ಜೊತೆ ಮಾಡಿಲ್ಲ. ರವಿಯಣ್ಣ ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡ್ತೀನಿ ಅಂದರು. ಪ್ರಶಾಂತ್ ಅವರಲ್ಲಿ ಒಂದು ಬಿಸ್ನೆಸ್ ಐಡಿಯಾ ಇತ್ತು. ಇವರನ್ನು ಕಮ್ಯುನಿಕೇಟ್ ಮಾಡಿರೋದು ನಾನು ಅದಕ್ಕೆ ಇಂಟರ್ಫಿಯರ್ ಆಗಲಿಕ್ಕೆ ಇಷ್ಟ ಇರಲಿಲ್ಲ ನನಗೆ. ಯಾಕಂದರೆ ಯಾವುದೇ ಬಿಸ್ನೆಸ್ ಮಾಡೋ ಅಗತ್ಯ ನನಗಿಲ್ಲ. ನನಗೆ ಜಾಬ್ ಇದೆ, ಆಲ್ರೆಡಿ ನನಗೆ ಕೆಲಸ ಇದೆ. ಸೊ ನನಗೆ ಇನ್ನೊಂದು ಬಿಸ್ನೆಸ್ಗೆ ಇವಾಗ ಆಗಲ್ಲ ಅಂತ ಹೇಳಿದ್ದೆ. ಆದರೆ ರವಿ ಅವರು, ನೀವು ಇರಬೇಕು, ನೀವು ಇಂಟ್ರೊಡ್ಯೂಸ್ ಮಾಡಿದ್ದು, ನೀವು ಇದರಲ್ಲಿ ಒಂದು ಪಾರ್ಟ್ನರ್ ಆಗಿ ಇರಬೇಕು ಅಂತ ಹೇಳಿದ್ದಕ್ಕೆ ನಾನು ಹೋಗಿದ್ದಷ್ಟೇ. ಆ ಮೀಟಿಂಗ್ ಡಿಸ್ಕಷನ್ ಚೆನ್ನಾಗಿ ಆಯಿತು. ನೆಕ್ಸ್ಟು 20ನೇ ತಾರೀಕಿಗೆ ಬಂದು ರವಿಯಣ್ಣ ಡಿಸ್ಕಸ್ ಮಾಡುವಾಗ ಪ್ರಶಾಂತ್ ಇನ್ ಬಿಟ್ವೀನು ನಾನು ನಿಮ್ಮ ಜೊತೆ ವ್ಯವಹಾರ ಮಾಡಲ್ಲ ಅಂದರು. ಅದು ವಿಶ್ವಾಸ ದ್ರೋಹ. ಯಾಕಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟು ಪ್ರಶಾಂತ್ ಅವರ ಮಾತು ಕೇಳಿ ನನ್ನ ಮೂಲಕ ರವಿಯವರು ಮಾಡಿದ್ದಾರೆ. ಸೊ ಆಲ್ ಆಫ್ ಸಡನ್ ಯಾವುದೋ ರೀಸನ್ ಇಲ್ಲದೆ ನಾನು ವ್ಯವಹಾರ ಮಾಡಿಲ್ಲ ಅಂದರೆ ಆ ವ್ಯವಹಾರಕ್ಕೆ ಕೊಟ್ಟ ದುಡ್ಡನ್ನು ವಾಪಸ್ ಕೊಡಬೇಕಿತ್ತು. ಏಕಾಏಕಿ ಬ್ಲಾಕ್ ಮಾಡಿಬಿಟ್ರೆ ಏನು ಅಂತ ನಾನು ತಿಳ್ಕೊಬೇಕು. ನನ್ನ ಮೂಲಕ ರವಿಯವರಿಗೆ ಪ್ರಶಾಂತ್ ಅವರನ್ನು ಪರಿಚಯ. ರವಿಯವರಿಗೆ ನಾನು ಏನು ಉತ್ತರ ಕೊಡಲಿ?
ಇದಲ್ಲದೆ ಇನ್ನೊಂದು ಸಣ್ಣ ವಿಚಾರಕ್ಕೆ ಅವರು ನನ್ನನ್ನು ಬ್ಲಾಕ್ ಮಾಡಿದ್ದು. ಇರಿಟೇಷನ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ನಾನೊಂದು ವಿಡಿಯೋ ಮಾಡಿದ್ದೆ. ನಾನು ವಿಡಿಯೋ ಅಪ್ಲೋಡ್ ಮಾಡುವ ಮೊದಲು ಈ ಸಲ ನಾನು ಪ್ರಶಾಂತ್ ಅವರಿಗೆ ಎಲ್ಲರಿಗೂ ಕಳಿಸಿದ್ದೀನಿ, ಸ್ವಲ್ಪ ಹೇಳಿ, ಪತ್ರಕರ್ತರಲ್ವ, ಎಡಿಟ್ ಮಾಡಿ, ಏನಾದರೂ ನಿಮ್ಗೆ ಕಾನೂನಾತ್ಮಕವಾಗಿ ಕೇಸ್ ಹಾಕ್ತಾರಾ ಇಲ್ವೋ ನೋಡಿ ಅಂತ. ಅವ್ರು ಹೇಳಿದ್ರು ಖಂಡಿತ ಕೇಸ್ ಆಗುತ್ತೆ ಅಂತ. ಯಾವ ವಿಚಾರಕ್ಕೆ ಅಂತ ಕೇಳಿದರೆ ಇಲ್ಲಿವರೆಗೆ ಸ್ಪಷ್ಟೀಕರಣ ಅವರು ಪ್ರಶಾಂತ್ ಅವರು ನೀಡಿಲ್ಲ ನನಗೆ. ಯಾವ ವಿಚಾರಕ್ಕೆ ನನ್ನ ವಿಡಿಯೋದಲ್ಲಿ ಕೇಸ್ ಆಗುತ್ತೆ, ನಾನು ಅದನ್ನು ಅಪ್ಲೋಡ್ ಮಾಡಿ ಆಯ್ತು. ಇಲ್ಲಿವರೆಗೆ ನನಗೆ FIR ಆಗಿಲ್ಲ, ಯಾವ ಕೇಸು ಆಗಿಲ್ಲ, ಆಗೋದು ಇಲ್ಲ ಅಂತ ನನಗೆ ಗೊತ್ತು 100ಕ್ಕೆ 100. ಧರ್ಮಸ್ಥಳ ಅಂತ ಒಂದು ವಿಚಾರ ತೆಗೆದಿದ್ದೀನಿ ಅಂತ. ಧರ್ಮಸ್ಥಳ ಒಂದು ಗ್ರಾಮ, ಅದನ್ನು ನಾನು ಹೇಳ್ತಾನೆ ಇರ್ತೀನಿ, ಇನ್ನೂ ಹೇಳ್ತೀನಿ ವೀಡಿಯೋಸ್ದಲ್ಲಿ. ಮತ್ತು ಇನ್ನೊಬ್ಬ ಇದ್ದಾನೆ, ಓಕೆ, ಸುಧೀರ್ ಮಲ್ಯಾಡಿಯವರಿಗೆ ನಾನು ಇಷ್ಟೇ ಹೇಳಿದ್ದು, ನೀವು ದೊಡ್ಡ ಹೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಪ್ರಶಾಂತ್ ನಡುವೆ ಏನು ಕಮ್ಯುನಿಕೇಷನ್ ಆಯಿತು, ನನಗೆ ಒಂದು ಮಾತು ಹೇಳ್ಬೋದಿತ್ತು, ನನ್ನ ಕಾಲ್ ಅಟೆಂಡ್ ಮಾಡ್ಬೋದಿತ್ತು, ಬ್ಲಾಕ್ ಮಾಡಿ ಹೋಗೋ ಅಗತ್ಯ ಇಲ್ಲ. ಮತ್ತು ನೀವು ಹೇಳಿದ್ದೀರಾ ಕುಂದಾಪುರದ ಕಡೆಯವರಿಗೆಲ್ಲ ಬ್ಲೇಮ್ ಮಾಡಿದ್ದೀನಿ ಅಂತ. ಒಬ್ಬರು ಮಾಡಿದರೆ ಎಲ್ಲರಿಗೂ ಬರುತ್ತದು ತಪ್ಪು. ಯಾಕಂದರೆ ಕುಂದಾಪುರದ ರಾಜಣ್ಣ ಅಂತ ಹೇಳೋ ವ್ಯಕ್ತಿ ಒಂದು ಸ್ವಲ್ಪ ದಿವಸ ಮೊದಲೇ ನಮಗೆ ಗ್ರೂಪಲ್ಲಿ ಇರಿಟೇಟ್ ಮಾಡಿದ್ದೇನೆ. ಆಮೇಲೆ ನಾನು ಎಲ್ಲ ಗ್ರೂಪ್ ಲೆಫ್ಟ್ ಆಗಿದ್ದೀನಿ, ನನ್ನದೊಂದು ಗ್ರೂಪ್ ಮಾತ್ರ ಇಟ್ಕೊಂಡಿದ್ದೆ ನಾನು. ಸೊ ಅಲ್ಲಿ ಕುಂದಾಪುರದಿಂದ ಸ್ಟಾರ್ಟ್ ಆಗಿದೆ. ಇನ್ನೊಬ್ಬರು ಮೇಡಮ್ ಇದ್ದರು, ಅವರ ಹೆಸರು ಹೇಳಲ್ಲ, ಸುಮ್ಮನೆ ಹೆಣ್ಮಕ್ಳದೆಲ್ಲ ಹೆಸರು ವೀಡಿಯೋದಲ್ಲಿ ಹೇಳಿ ಅವರಿಗೆ ತೊಂದರೆ ಆಗೋದು ಬೇಡ. ಅವರಿಗೂ ಸಂಶಯ, ಎಲ್ಲರಿಗೂ ಸಂಶಯ, ಪ್ರಶಾಂತ್ ಅವರಲ್ಲಿ ನಾನು ಯಾಕೆ ಮಾತಾಡ್ತೀನಿ ಅಂತ. ಇಂಥ ಸಂಶಯ ಮನೋಭಾವನೆ ಇರುವವರು ತುಂಬ ಚೀಪ್ ಮೆಂಟಾಲಿಟಿ ಅದು. ಯಾಕಂದರೆ ಒಂದು ನಾವು ಸಮಾಜದಲ್ಲಿ ಇರುವಾಗ ಒಂದು ಹೆಣ್ಣಾಗಲಿ ಗಂಡಾಗಲಿ ಕಮ್ಯುನಿಕೇಟ್ ಮಾಡಲೇಬೇಕಾಗತ್ತೆ. ಅದು ಬಿಸ್ನೆಸ್ ವಿಚಾರ ಆಗಲಿ, ಅದಕ್ಕೆಲ್ಲ ಪರ್ಸ್ನಲ್ ರಿಲೇಷನ್ಶಿಪ್ ತಂದಿರ್ತೀರಲ್ಲ, ಇದು ನಿಮ್ಮ ದೃಷ್ಟಿಕೋನ. ಅದು ನೀವು ನೋಡಿದ ರೀತಿ ಬದಲಾಗಲೇಬೇಕು ಜಗತ್ತಿನಲ್ಲಿ. ಒಂದು ಗಂಡಿಗೂ ಹೆಣ್ಣಿಗೂ ಒಂದೇ ಥರ ಸಂಬಂಧ ಕಲ್ಪಿಸುವ ನಿಮ್ಮ ನೀಚ ಬುದ್ಧಿತನ ಇದೆಯಲ್ಲ, ದ ಚೀಪ್ ಮೆಂಟಾಲಿಟಿ, ದ ಡರ್ಟಿ ಮೆಂಟಾಲಿಟಿ ಅಂತ ಹೇಳ್ತೀನಿ ಅದಕ್ಕೆ ನಾನು. ಯಾಕಂದರೆ ನಾನು ತುಂಬ ಒಂದು ಸಿಟಿಯಲ್ಲಿರೋ ಕಾರಣ, ಬೆಂಗಳೂರಲ್ಲಿ ನೋಡಿದರೆ ಒಂದು ಗಂಡು ಹೆಣ್ಣು ಒಟ್ಟಿಗೆ ಜೀವನ ಮಾಡುವವರಿದ್ದಾರೆ ಒಂದು ಮನೆಯಲ್ಲಿ, ಲಿವಿಂಗ್ ಟುಗೆದರ್ ಅಂತ. ಅದಕ್ಕೆಲ್ಲ ಸಂಬಂಧ ಕಲ್ಪಿಸಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಮ್ಮ ಕೊಲೀಗ್ಸ್ ಎಲ್ಲ ಇದ್ದಾರೆ, ಒಂದು ಫ್ರೆಂಡ್ಸ್ 4-5 ಜನ ಫ್ರೆಂಡ್ಸ್ ಒಟ್ಟಿಗೆ ಸೇರಿ, ಅದರಲ್ಲಿ ಗಂಡು ಮಕ್ಕಳಿದ್ದಾರೆ, ಹೆಣ್ಮಕ್ಳು ಇರ್ತಾರೆ. ಅದಕ್ಕೆಲ್ಲ ನಾವು ಸಂಬಂಧ ಕತೆ ಕಟ್ಟಲಿಕ್ಕೆ ಆಗೋದಿಲ್ಲ. ಒಂದು ಗಂಡು ಹೆಣ್ಣು ಒಂದು ಒಟ್ಟಿಗೆ ಬೈಕಲ್ಲಿ ಹೋದ ಕೂಡಲೇ ಅದರಲ್ಲಿ ಸಂಬಂಧ ಅಂತ ಅರ್ಥ ಅಲ್ಲ. ಯಾಕಂದರೆ ನಾನು ಹೆಚ್ಚಾಗಿ ರ್ಯಾಪಿಡೋ ಟ್ಯಾಕ್ಸಿ ಬಳಸ್ತೀನಿ, ಇಲ್ಲಿ ಬೈಕ್ ಟ್ಯಾಕ್ಸಿ. ನಾನು ಬೆಳಿಗ್ಗೆ ಬರ್ತೀನಿ, ಒಮ್ಮೊಮ್ಮೆ ಲೇಟಾಗಿ ಹೋಗ್ತೀನಿ. ನಿನ್ನೆ ಮಧ್ಯಾಹ್ನ ಹೋಗಿ ಬಂದೆ, ಇನ್ನು ಬಿಟ್ಟು ಮನೆಗೆ ಹೋಗಿ ಬಂದೆ. ಒಂದು 40 ರೂಪಾಯಿ, ನಮ್ಮ ಮನೆ ಹತ್ತಿರದಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬಸ್ಸಲ್ಲಿ ಹತ್ತಿ ಇಳಿಯೋದು, ಟ್ರಾಫಿಕ್, ಅದಕ್ಕೆ ಅವಾಯ್ಡ್ ಮಾಡಲಿಕ್ಕೆ ಇನ್ಸೈಡ್ ರೂಟಿನ ಒಂದು ರ್ಯಾಪಿಡೋ ಟ್ಯಾಕ್ಸಿ ಬೈಕಲ್ಲಿ ಸಾಧಾರಣ ಬರುವವರು, ಸಣ್ಣ ಹುಡುಗರು, ಕಾಲೇಜಲ್ಲಿ ವರ್ಕ್ ಮಾಡೋರೆಲ್ಲ, ಇವರ ಜೊತೆ ಎಲ್ಲ ಸಂಬಂಧ ಇದೆ ಅಂತ ನನಗೆ ಹೇಳಲಿಕ್ಕಾಗುತ್ತಾ? ನಾನು ಪೇಮೆಂಟ್, ನನಗೆ ಹೆಚ್ಚಾಗಿ ಅವರು ಯಾರ ಮುಖವನ್ನು ನಾನು ನೋಡಿಲ್ಲ, ಮಾತಾಡಲೂ ಇಲ್ಲ. ಲೊಕೇಶನ್ ರೀಚ್ ಆಗ್ತೀನಿ, ಅಡ್ರೆಸ್ ಹಾಕ್ತೀನಿ, ಪೇಮೆಂಟ್ ಮಾಡ್ತೀನಿ, ಬರ್ತೀನಿ. ಸೊ ಈ ವಿಷಯವನ್ನೆಲ್ಲ ನಮ್ಮ ವಿಜಯನಾರವಿಗೆ ಹೇಳಿದ್ರೆ ಎಲ್ಲರ ಜೊತೆ ಸಂಬಂಧ ಇದೆ ಅಂತ ಹೇಳ್ತಾಳೆ. ಬಿಡಬೇಕದು ಮೆಂಟಾಲಿಟಿ. ನೀವು ಸಿಟಿಗೆ ಬಂದು ನೋಡಿ, ಸ್ವಲ್ಪ ಡೆವಲಪ್ ಆಗಲೇಬೇಕು ನಿಮ್ಮ ಮೈಂಡ್ಸೆಟ್ಟು. ಸಂಬಂಧ ಇದ್ರೂ ಯಾರು ಯಾರ ಜೊತೆ ಸಂಬಂಧ ಇದ್ರೂ ಅದವರ ವೈಯಕ್ತಿಕ, ಅದನ್ನೆಲ್ಲ ಪಬ್ಲಿಸಿಟಿ ಮಾಡಿ ಅದಕ್ಕೆ ಬೇರೆ ಅರ್ಥ ಕಟ್ಟೋದು. ನೀವು ಶುದ್ಧರಾಗಿದ್ದೀರಾ ಸಾಕು, ನಿಮ್ಮ ಆತ್ಮಸಾಕ್ಷಿಗೆ ಸರಿದ್ದೀರಾ ಸಾಕು. ಇನ್ನೊಬ್ಬರ ವೈಯಕ್ತಿಕ ಸಂಬಂಧವನ್ನು ಹೋರಾಟದಲ್ಲೆಲ್ಲ ತಂದು ಅದನ್ನೆಲ್ಲ ಸಂಬಂಧ ಕಲ್ಪಿಸೋದು ತುಂಬ ತಪ್ಪದು. ಇದಕ್ಕೋಸ್ಕರ ತುಂಬ ಮಹಿಳಾ ಹೋರಾಟಗಾರ್ತಿಯರು ಹಿಂದೆ ಸರಿದಿದ್ದಾರೆ. ತುಂಬ ಜನ, ನನ್ನ ಪ್ರಕಾರ ತುಂಬ ಜನ ಮಹಿಳಾ ಹೋರಾಟಕ್ಕೆ, ಚಿತ್ರಾ ರೈ ಅವರು, ಶೈಲಜಾ ಶೆಟ್ಟಿಯವರು, ಇವರ ಮೇಲೆ ತುಂಬ ಅಪವಾದ ಬಂತು. ಇನ್ನು ಎಲ್ಲರ ಮೇಲೂ ಅಪವಾದ ಬರ್ತದೆ. ಒಂದು ಗಂಡಸು ಒಂದು ಹೆಣ್ಣು ಜೊತೆ ಮಾತಾಡಲಿಕ್ಕಿಲ್ಲ ಅಂದರೆ ಒಂದು ಹೋರಾಟದಲ್ಲಿ, ಒಂದು ಸಾಮಾಜಿಕ ಜೀವನದಲ್ಲಿ ತುಂಬ ಕಷ್ಟ ಇದೆ ಅದು ಜೀವನ ಮಾಡೋದು. ನಾನು ನಿನ್ನೆ ಅಷ್ಟು ಬೋಲ್ಡ್ ಆಗಿದ್ದಕ್ಕೆ ನಾನು ಬಂದು ವಿಷಯ ಹೇಳಿದೆ ನಿಮಗೆ. ಎಷ್ಟೋ ಜನರಿಗೆ ಮನಸ್ಸಿಗೆ ನೋವಾಗಿರುತ್ತೆ ಗೊತ್ತಾ, ಹಿಂದೆ ಸರಿದಿದ್ದಾರೆ ಅಂತ ಈ ಹೋರಾಟದಿಂದ. ಡಿ ಗ್ಯಾಂಗ್ನವರು ಮಾಡೋದು ಬಿಡಿ, ಡಿ ಗ್ಯಾಂಗ್ನವ್ರದ್ದು ನಮ್ಮದು ಎಡಿಟ್ ಮಾಡಿ ಅವಂತರ ಮಾಡಿ ಎಲ್ಲ ಮಾಡಿದ್ದಾರೆ, ಆದರೂ ಸಹಿಸ್ಕೊಂಡ್ವಿ. ಯಾಕಂದ್ರೆ ನಂಗೆ ಒಬ್ಬರು ಪೊಲೀಸರು ಹೇಳಿದ ನೆನಪು, ಮೇಡಮ್ ನೀವು ಒಂದು ಹೋರಾಟಕ್ಕೆ ಬರುವಾಗ ಅವರು ನಿಮ್ಮನ್ನು ತುಂಬ ರೀತಿಯಲ್ಲಿ ಪ್ರೊವೋಕ್ ಮಾಡ್ತಾರೆ, ಸೊ ನೀವು ಅದನ್ನು ಸಹಿಸಲಿಕ್ಕೆ ಶಕ್ತರಿರಬೇಕು. ಅದನ್ನೆಲ್ಲ ನಂಬಿಕೊಂಡು ನಾವು ಈ ಹೋರಾಟದಲ್ಲಿದ್ವಿ. ನಮ್ಮವರೇ ನಮಗೆ ಚೂರು ಹಾಕಿದರೆ. ನಾನು ಈ ಸುಧೀರ್ ಮಲ್ಯಾಡಿಯವರಿಗೆ ಕೇಳುವ ಒಂದು ಪ್ರಶ್ನೆ ಇದೆ. ನೀವೊಂದು ಹೆಣ್ಣಿಗೋಸ್ಕರ, ಸೌಜನ್ಯ ಎಂಬ ಹೆಣ್ಣಿಗೋಸ್ಕರ ನೀವು ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಹೋಗಿದ್ದೀರಿ ಅಲ್ವಾ? ನಿಮ್ಮದೇ ಊರಿನ ಒಂದು ಹುಡುಗಿ, ಅವಳ ಹೆಸರು ನಾನು ಹೇಳೋದಿಲ್ಲ ಯಾಕಂದರೆ ಅವಳಿಗೆ ತೊಂದರೆ ಆಗಬಾರ್ದು ಅಂತ, ಅವಳು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದಂತೆ. 14 ವರ್ಷದಿಂದ ಅವಳೊಂದು ಕೇಸ್ನ ಹಿಂದಿದ್ದಾಳೆ. 14 ವರ್ಷದಿಂದಲ್ಲ, 14 ವರ್ಷದ ಒಂದು ಪ್ರಕರಣ ನಿಮ್ಮಲ್ಲಿ ಬಂದು ಹೇಳುವಾಗ ನೀವು ಪ್ರಶಾಂತ್ ದಿನೇಶ್ ಗಾಣಿಗರು ಏನು ಮಾಡಿದ್ರಿ ಆ ಹುಡುಗಿಗೆ? ನಿಮಗೆ ಸೌಜನ್ಯ ವಿಚಾರದಲ್ಲಿ ಪ್ರಚಾರ ಬೇಕು ಅಲ್ವಾ, ದುಡ್ಡು ಮಾಡಬೇಕು. ದಿನೇಶ್ ಗಾಣಿಗರದ್ದು ಒಂದೇ ಒಂದು ಚಾನಲ್ ಮಾಡಬೇಕು, ಪ್ರಶಾಂತನ್ನು ಬಳಸ್ಕೊಂಡು ದುಡ್ಡು ಮಾಡಬೇಕು. ಇವ್ರದ್ದೆಲ್ಲ ಉದ್ದೇಶ ಒಂದೇ, ದುಡ್ಡು ಮಾಡೋದು. ಸೌಜನ್ಯ ಎಂಬ ಹೆಣ್ಣು ಮಗುವಿನ ಹೆಸರಲ್ಲಿ ಸ್ವಲ್ಪ ದುಡ್ಡು ಮಾಡಬೇಕು ಇವರು, ಈ ಚಾನಲ್ ಮಾಡಿ, ಬೇರೆ ಏನಿಲ್ಲ, ಪ್ರಚಾರ ಅಷ್ಟೇ. ಸುಧೀರ್ ಮಲ್ಯಾಡಿಯವರು ಅವರು ಆ ಹೆಣ್ಣಿಗೆ ಹೆಲ್ಪ್ ಮಾಡಿಲ್ಲ. ಸೊ ನಿಮ್ಮ ಊರಿನಲ್ಲಿ ಬದುಕಿರುವ ಒಂದು ಹೆಣ್ಣಿಗೆ ನ್ಯಾಯ ಕೊಡೋದ ಮೇಲೆ ನೀವು ಈ ಸತ್ಯ ಸೌಜನ್ಯನಿಗೆ ನ್ಯಾಯ ಕೊಡೋರು ಹೌದಾ? ನನ್ನ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ನಾನು ಅದೇ ಹುಡುಗಿಯನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಅವಳದ್ದು ಕೇಸ್ ಏನಂತ ನಾನು ತಿಳ್ಕೊತೀನಿ. ಅವಳಿಗೆ ನಾನು ಭರವಸೆ ಕೊಟ್ಟಿದ್ದೀನಿ, ನಿಂಗೆ ಏನಾದರೂ ನನ್ನಿಂದ ಹೆಲ್ಪ್ ಬೇಕಾದರೆ ಕಾಲ್ ಮಾಡಮ್ಮ ಅಂತ ಹೇಳಿದ್ದೀನಿ. ನನ್ನ ಒಂದು ಅಕ್ಕನಾಗಿ ತುಂಬ ಹೊತ್ತು ಮಾತಾಡಿದ್ಲು, ನನ್ನಲ್ಲಿ ಮನಸ್ಸು ಬಿಚ್ಚಿ ಮಾತಾಡಿದ್ಲು. ನಿಮ್ಮದೇನು ದೂರ ಹೇಳಿಲ್ಲ, ಒಂದು ಅಲ್ಪ ಸ್ವಲ್ಪ ಅಷ್ಟೇ ಹೇಳಿದರು. ಮತ್ತು ನನಗೆ ಪ್ರಶಾಂತ್ ಅವರ ಮಿಸ್ಸಸ್ಸಿದ್ದು ನಂಬರ್ ಕೊಡ್ತೀನಿ, ಅವರಲ್ಲೇ ಮಾತಾಡಿ ಅಂತ ಹೇಳಿದ್ಲು. ಅಷ್ಟೇ ಹೇಳಿರೋದು ಆ ಹುಡುಗಿ, ಬೇರೆ ಏನು ಹೇಳಿಲ್ಲ. ಆ ಹುಡುಗಿಯನ್ನು ಇದರ ವಿಷಯಕ್ಕೆ ತರಬೇಡಿ. ಅವಳಿಗೆ ಏನಾದರೂ ಹೆಲ್ಪ್ ಬೇಕಿದ್ದರೆ ನಾನು ಮಾಡ್ತೀನಿ, ನನ್ನವರು ಕುಂದಾಪುರದಲ್ಲಿದ್ದಾರೆ ಅಂತ ಹೇಳಿದ್ದೀನಿ ನಾನು.
ಸುಧೀರ್ ಮಲ್ಯಾಡಿಗರಿಗೆ ನನ್ನದು ಇಷ್ಟೇ ಕ್ವಶನು, ನೀವು ಹೇಳಿ ಅಲ್ಲದಿದ್ದರೆ ನೀವು ಅನ್ಬ್ಲಾಕ್ ಮಾಡಬೇಕು, ನನ್ನಲ್ಲಿ ಮಾತಾಡಬೇಕು. ನಾನೇನು ನಿಮ್ಮಲ್ಲಿ ರ್ಯಾಶಾಗಿ ಮಾತಾಡಿಲ್ಲ, ನಿಮ್ಮ ಕಾಲ್ ರೆಕಾರ್ಡಿಂಗ್ ಮಾಡಿಲ್ಲ. ಮತ್ತು ದಿನೇಶ್ ಗಾಣಿಗನಂತ ನೀಚ ಬುದ್ಧಿ ನಿಮಗಿಲ್ಲ. ನಿಮ್ಮ ಮುಖ ನೋಡೋ ಗೊತ್ತಾಗುತ್ತೆ ನೀವು ಒಳ್ಳೆಯವರು ಅಂತ. ಅಷ್ಟು ಭರವಸೆ ನಾನು ಇಟ್ಟಿದ್ದೀನಿ. ದಿನೇಶ್ ಗಾಣಿಗಂತೂ ಪಕ್ಕಾ 420. ದಿನೇಶ್ ಗಾಣಿಗನ ಚರಿತ್ರೆ ಇಟ್ಕೊಂಡು ದೊಡ್ಡ ಎಪಿಸೋಡ್ ಮಾಡಲಿಕ್ಕಿದೆ. ಒಂದಷ್ಟು ವಾಯ್ಸ್ ಮೆಸೇಜ್ಗಳು ಮತ್ತು ನಾರ್ಮಲ್ ಮೆಸೇಜ್ಗಳು ನನ್ನ ಬಗ್ಗೆ ಹೀನಾಯವಾಗಿ ಬರೆದಿದ್ದಾನೆ. ನನ್ನ ಫ್ಯಾಮಿಲಿಗೆ ಹೇಳಿದ್ದಾನೆ ದೊಡ್ಡ 420 ಅಂತ. ಇವನಿಗೆಲ್ಲ ಮಾಡ್ತೀನಿ ನಾನು. ದಿನೇಶ್ ಗಾಣಿಗ ಎಂಬ ವ್ಯಕ್ತಿಯನ್ನು ನಾನು ಜನ್ಮ ಜಾಲಾಡ್ತೀನಿ, ಅದಂತೂ ಗ್ಯಾರಂಟಿ. ಗೊತ್ತಾಯ್ತಾ? ಸುಧೀರ್ ಮಲ್ಯಾಡಿಯವರೇ, ಇನ್ನೂ ಸಹ ನಿಮ್ಮ ಫೋನ್ ಕಾಲನ್ನು ನಾನು ನಿರೀಕ್ಷಿಸ್ತೀನಿ. ಇಲ್ಲಾಂದರೆ ನಾನು ಇದೇ ಥರ ನಾನು ಸುಧೀರ್ ಮಲ್ಯಾಡಿ ಒಬ್ಬ ರಣಹೇಡಿ ಅಂತೇಳಿ ಅದನ್ನು ಪಕ್ಕ ಟೈಟಲ್ ಮಾಡ್ತೀನಿ. ನೀವು ನನ್ನ ಮೇಲೆ ಏನು ಕೇಸ್ ಬೇಕಾದರೂ ಮಾಡಿ. ಯಾಕಂದರೆ ಒಂದು ಹೋರಾಟ ಕೇಳಿದ ಮೇಲೆ ನಿಮ್ಮ ತಂಡದ ಒಂದು ಸದಸ್ಯೆ ಆಗಿದ್ದೆ ನಾನು ಅಲ್ವಾ. ನನಗೆ ಅಷ್ಟು ಅವಮಾನ ಆಗಿದೆ, ಅಪಮಾನ ಆಗಿದೆ ಅಂತ ಗೊತ್ತಾದ ಮೇಲೂ ಒಬ್ಬರು ಸದಸ್ಯರು, ವೆರಿ ಫ್ಯೂ, NT ವಸಂತ್ ಅವರು ಸುಳ್ಯದಿಂದ, ಪ್ರಸನ್ನ ರವಿ ಅಕ್ಕ, ಇವರಿಬ್ಬರು ಬಿಟ್ಟರೆ ನನಗೆ ಯಾರು ಕೂಡ ಕಾಲ್ ಮಾಡಿ ವಿಚಾರಿಸಿಲ್ಲ. ಎಲ್ಲರೂ ನನ್ನದೇ ತಪ್ಪು ಅಂತ ಹೇಳಿ ಇಲ್ಲ ಸಲ್ಲದ ಆರೋಪ ಹೊರಿಸಿ ಡಿ ಗ್ಯಾಂಗ್ನೊಟ್ಟಿಗೆ ನನಗೆ ಕನೆಕ್ಷನ್ ಇದೆ. ಎಲ್ಲಿವರೆಗೆ ಅಂದರೆ ನಾನು ಮೂವ್ ಆದ ಹೊಸ ಮನೆ, ನಾನೀಗ ತಗೊಂಡ ಹೊಸ ಮನೆ ನಾನು ಪರ್ಚೇಸ್ ಮಾಡಿದ್ದಲ್ಲ. ಅದು ನಾನು ಲೀಸಿಗೆ ಇದ್ದೀನಿ, ಎಲ್ಲ ಬಾಡಿಗೆಗೆ ಅಥವಾ ಲೀಸಿಗೆ ಅಂತ ಅಂದ್ಕೊಳ್ಳಿ. ಲೀಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಷ್ಟೇ. ಆ ಮನೆಯನ್ನು ನನ್ನದೇ ದುಡ್ಡು ಮೇಲೆ ತಗೊಂಡೋದಕ್ಕೆ ನನಗೆ ದೀಪಕ್ ಶೆಟ್ಟಿ ಕೊಟ್ಟ ಧರ್ಮಸ್ಥಳದಿಂದ ದುಡ್ಡು ಬಂತು. ಇದೆಲ್ಲ ನಿಮ್ಮ ಸುಳ್ಳು ಆರೋಪ. ನಾನು ಒಬ್ಬಳಿಗೆ ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿದ್ದೇನೆ ಬಿಟ್ಟರೆ ಇಲ್ಲಿವರೆಗೆ ನನ್ನ ಸ್ವಾಭಿಮಾನದಿಂದ ಒಬ್ಬರಲ್ಲಿ ₹1 ನಾನು ಕೈ ಚಾಚುವ ಪರಿಸ್ಥಿತಿನೂ ಬಂದಿಲ್ಲ. ಒಂದು ವೇಳೆ ನನ್ನಲ್ಲಿ ಇಲ್ಲ ಅಂತ ಹೇಳಿದರೆ ನನ್ನ ಫ್ಯಾಮಿಲಿಯವರು ಯಾವತ್ತೂ ನನ್ನನ್ನು ಬಿಟ್ಟು ಹಾಕಿಲ್ಲ. ನಾವು 5 ಜನ ಇದ್ದೀವಿ, ಯಾವತ್ತೂ ಕೂಡ ಬಿಟ್ಟು ಹಾಕಿಲ್ಲ. ಅಷ್ಟೇನು ನಾವು ಆರ್ಥಿಕವಾಗಿ ಹಿಂದೆ ಉಳಿದ ವ್ಯಕ್ತಿಗಳಲ್ಲ. ಇದು ಪ್ರಶಾಂತ್ ಅವರಿಗೂ ಚೆನ್ನಾಗಿ ಗೊತ್ತು, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನನ್ನ ಅಕ್ಕ ತಂಗಿ ಎಲ್ಲರದ್ದು ಗೊತ್ತು. ಸೊ ಪ್ರಶಾಂತ್ ಅವರಲ್ಲಿ ಬೇಕಾದರೆ ಕೇಳಿ, ನಾನು ಹೇಗೆ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗೆ. ಸ್ವಲ್ಪನೇ ನನ್ನ ಅಕ್ಕ ತುಂಬ ಮಾತಾಡಿದ್ದಾರೆ ಪ್ರಶಾಂತ್ ಹತ್ರ. ಸೊ ನಾನು ಒಬ್ಬಳೇ ಅಲ್ಲ, ನನ್ನ ಫ್ಯಾಮಿಲಿ ಕೂಡ ಪರಿಚಯ ಇದೆ ಪ್ರಶಾಂತ್ ಅವರಿಗೆ. ಆದ ಕಾರಣ ನಾನು ಹೇಳ್ತಾ ಇದ್ದೀನಿ, ಇನ್ನು ಯಾವುದಾದ್ರೂ ವಿಚಾರದಲ್ಲಿ ಇನ್ನೊಬ್ಬಲ್ಲಿ ಬೆಹರೇನಿಂದಲ್ಲ ದುಬೈಯಲ್ಲಿ ಕೂತ್ಕೊಂಡು ಒಬ್ಬ ಸತೀಶ್ ರೈ ಅಂತ ಅವನಿಗೊಂದು ಸೆಪರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಬಾರಿ ಬರೆದಿದ್ದಾನೆ ಅಣ್ಣ ಬಾಂಡ್ ಬಗ್ಗೆ. ಮುಗ್ಧ ಮನಸ್ಸಂತೆ, ಅಣ್ಣ ಬಾಂಡಿಂದ ಮುಗ್ಧ ಮನಸ್ಸಂತೆ. ಅಣ್ಣ ಬಾಂಡಿನ ಮನಸ್ಸಿಂದೆಲ್ಲ ವಿಚಿತ್ರ ಆಡಿಯೋಗಳು ರೆಡಿ ಆಗ್ತಿದೆ, ಎಲ್ಲವನ್ನು ಪ್ಲೇ ಮಾಡ್ತೀನಿ. ಅಣ್ಣ ಬಾಂಡ್ ನನಗೆ ಏನೆಲ್ಲ ಆಡಿಯೋ ಹಾಕಿದ್ದಾನೆ ಅದನ್ನೆಲ್ಲ ಪ್ಲೇ ಮಾಡಲಿಕ್ಕಿದೆ ಎಪಿಸೋಡ್ ಆಗಿ. ಸೊ ಅಣ್ಣ ಬಾಂಡಿದೊಂದು ಜನ್ಮ ಜಾಲಾಡ್ತೀನಿ ನಾನು, ಅದು ಬೇರೆ ವಿಷಯ. ಗೊತ್ತಾಯ್ತಾ? ಸುಧೀರ್ ಮಲ್ಯಾಡಿಯವರಿಗೆ ನಿಮಗೂ ಇನ್ನೂ ನಾನು ಒಂದು 2-3 ದಿವಸ ಟೈಮ್ ಕೊಡ್ತೀನಿ ನಾನು. ನೀವು ಅದಕ್ಕೆ ಸ್ಪಷ್ಟೀಕರಣ ನೀಡಲೇಬೇಕು. ಪ್ರಶಾಂತ್ ನಿಮ್ಮಲ್ಲಿ ಏನಂದರು ನನ್ನ ಬಗ್ಗೆ ಅಂತ. ಯಾಕಂದರೆ ನನಗೆ ತುಂಬ ಡೌಟ್ ಬರ್ತಾ ಇರೋದು ಈಗ ಪ್ರಶಾಂತ್ ಬಗ್ಗೆ. ಪ್ರಶಾಂತ್ ನನ್ನ ಬಗ್ಗೆ ಅಪಪ್ರಚಾರ ಮಾಡದೆ ಈ ಥರ ಎಲ್ಲ ನ್ಯೂಸ್ ಬರಲ್ಲ. ಯಾವುದಕ್ಕೂ ಫೆಬ್ರವರಿ 5ಕ್ಕೆ ನಾನು ಫೈನಲ್ ಡೇಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಪ್ರಶಾಂತ್ ಅವರು ನನಗೆ ಕ್ಲಾರಿಫಿಕೇಷನ್ ಕರೆಕ್ಟ್ ಸಿಕ್ಕಿಲ್ಲ ಅಂದರೆ, ತುಂಬ ಜನ ಲೈವ್ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ. ನಂದು ಪ್ರಶಾಂತದ್ದು ಮೀಟಿಂಗ್ ಲೈವ್ ಆಗಿ, ಖಂಡಿತ ನಾನು ರೆಡಿ ಇದ್ದೀನಿ ಲೈವ್ ಆಗಿ. ಪ್ರಶಾಂತ್ ಬರಲಿಕ್ಕೆ ರೆಡಿ ಇದ್ದಾರಂತ ನೋಡಬೇಕು. ಅವರು ನಮಗೆ ಒಪ್ಪಿಕೊಂಡಿದ್ದೇ ಗ್ರೇಟು. ಪ್ರಸನ್ನಕ್ಕನ ಮಾತಿನ ಮೇಲೆ ಬರ್ತೇನೆ ಅಂತ ಹೇಳಿದ್ದಾರೆ. ಯಾಕಂದರೆ ವಿಷಯ ನಮ್ಮ ಇಬ್ಬರ ನಡುವೆ ಇರೋದು, ಮತ್ತು ರವಿ ಅವರದ್ದು ವ್ಯವಹಾರ. ಅವರು ಬರ್ತಾರೆ. ಇವರು ಪ್ರಶಾಂತ್ ಬರದ ಥರ ಗಾಣಿಗರು ಏನಾದರೂ ಮಾಡ್ತಿದ್ದಾರೆ ಷಡ್ಯಂತ್ರ ಅಂತ ಗೊತ್ತಿಲ್ಲ. ಯಾವುದಕ್ಕೂ ಪ್ರಶಾಂತ್ ಬಂದು ಕ್ಲಾರಿಫಿಕೇಷನ್ ಕೊಟ್ಟರೆ ಅಷ್ಟೇ ನನಗೆ ಸ್ಪಷ್ಟೀಕರಣ ಕೊಡೋಕ್ಕಾಗೋದು. ಈ ನಡುವೆ ಕೆಲವು ಯೂಟ್ಯೂಬಲ್ಲೆಲ್ಲ ಕೆಲವು ಇಲ್ಲ ಸಲ್ಲದ ವಿಷಯಗಳೆಲ್ಲ ಅಪ್ಲೋಡ್ ಆಗ್ತಾ ಇದೆ ನನ್ನ ಬಗ್ಗೆ, ಗಮನಿಸ್ತಾ ಇದ್ದೀನಿ. ಸ್ಪಷ್ಟೀಕರಣ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ನಾನು ಸೌಜನ್ಯ ಪರ ಹೋರಾಟದಿಂದ ಹಿಂದೆ ಸರಿದಿದ್ದು ಟೀಮ್ ತಿಮ್ರೋಡಿಯಿಂದ ಬಂದಿದ್ದು ಬಿಟ್ಟರೆ, ಅದು ನಾನಾಗಿ ಸ್ವಯಂ ಬಂದಿದ್ದು ಬಿಟ್ಟರೆ, ಯಾಕಂದರೆ ನನಗೆ ತುಂಬ ಅವಮಾನ ಆಯಿತು, ಅಪಮಾನ ಆಯಿತು. ಅಲ್ಲಿ ನನಗೆ ಸಹಾಯ ಸಿಗಲಿಲ್ಲ, ತೇಜೋವಧೆ ಆಯಿತು, ನನ್ನ ವೈಯಕ್ತಿಕ ತೇಜೋವಧೆ ಆಯಿತು. ಅದಕ್ಕಿಂತ ಹಿಂದೆ ಸರಿದಿದ್ದೀನಿ ಬಿಟ್ಟರೆ ಸೌಜನ್ಯನಿಗೆ ನ್ಯಾಯ ಸಿಗೋವರೆಗೆ ನಾನು ಮಾತಾಡ್ತಾ ಇರ್ತೀನಿ. ಅದು ನನ್ನ ಪರ್ಸ್ನಲ್ ಯೂಟ್ಯೂಬ್ ಚಾನಲಲ್ಲಿ, ಅನಿತಾ ಕಾಸರಗೋಡು ಎಂಬ ಪರ್ಸ್ನಲ್ ಯೂಟ್ಯೂಬ್ ಚಾನಲಲ್ಲಿ. ಮತ್ತು ಇನ್ನೊಬ್ಬ ಕೇಳಿದ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾಕೆ ಹೇಳ್ತೀನಿ ಅಂತ. ಅವನಿಗೆ ಆತನ ಹೆಸರು ಗೊತ್ತಿಲ್ಲ ನನಗೆ. ಅವನಿಗೆ ಹೇಳ್ತೀನಿ, ನಿನ್ನಪ್ಪನ ಚಾನಲಲ್ಲಿ ಬಂದು ಹೇಳ್ತಾ ಇಲ್ಲ ನಾನು. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೆ ಏನು ಬೇಕಾದರೂ ಹೇಳುವ ರೈಟ್ಸ್ ಇದೆ. ಇನ್ನೊಬ್ಬರ ಯೂಟ್ಯೂಬ್ ಚಾನಲಲ್ಲೂ ನಾನು ನನ್ನ ವೀಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ನನ್ನ ಫೇಸ್ಬುಕ್ ಪೇಜ್ ಇಲ್ಲಾಂದರೆ ಫೇಸ್ಬುಕ್ ಪೇಜಲ್ಲೇ ಹಾಕ್ತಿದ್ದೆ. ಸೊ ನನ್ನ ಫೇಸ್ಬುಕ್ ಪೇಜಲ್ಲಿ, ನನ್ನ ಸೋಷಿಯಲ್ ಮೀಡಿಯಾ ಪೇಜಲ್ಲಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವೀಡಿಯೋ ಮಾಡಿ ಹಾಕೋದಕ್ಕೆ ಕ್ವಶನ್ ಮಾಡುವ ರೈಟ್ಸು ಯಾರಿಗೂ ಇಲ್ಲ. ನಿಮ್ಮಲ್ಲಿ ನೋಡಬೇಕು ಅಂತ ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋದು ಇಲ್ಲ. ನನ್ನ ವಿಚಾರಗಳನ್ನು ನಾನು ದಾಖಲಾತಿ ಮಾಡಿ ಇಡಬೇಕು ಅಂತ ಹೇಳಿ ನನ್ನ ಯೂಟ್ಯೂಬಲ್ಲಿ ಇಡ್ತೀನಿ. ಅದು ಪಬ್ಲಿಕ್ ಆಗಿಯೇ ಇದೆ, ಗೊತ್ತಾಯ್ತಾ? ಸೊ ಅಲ್ಲಿ ಕಮೆಂಟ್ ಯಾವುದಕ್ಕೆ ಬಂದು ಹೇಗೆ ರಿಪ್ಲೈ ಕೊಡಬೇಕು ಅಂತ ನನಗೆ ಗೊತ್ತಿದೆ. ಪ್ರಸನ್ನ ರವಿಯನ್ನು ಇದಕ್ಕೆ ಯಾಕೆ ಎಳೆದು ತಂದ್ರಿ ಅಂತ ಹೇಳಿದ್ರಿ ನಮ್ಮ ವಿಚಾರಕ್ಕೆ. ನಾನು ಪ್ರಸನ್ನ ರವಿಯನ್ನು ಎಳೆದು ತಂದಿಲ್ಲ. ಪ್ರಸನ್ನ ರವಿಯವರೇ ನನಗೆ ಕಾಲ್ ಮಾಡಿರೋದು. ಆಲ್ಮೋಸ್ಟ್ ಒಂದು ದಿವಸ 3 ಗಂಟೆ ಹೊತ್ತು, ರಾತ್ರಿ 12ರಿಂದ 2:30 ತನಕ ನನ್ನಲ್ಲಿ ಮಾತಾಡಿದ್ದಾರೆ ನನ್ನ ಕ್ಲಾರಿಫಿಕೇಷನ್ ತಗೊಳ್ಳೋದಕ್ಕೆ. ಅದರ ನಂತರನೂ 2 ಗಂಟೆ ಹೊತ್ತು ನನ್ನಲ್ಲಿ ಮಾತಾಡಿದ್ದಾರೆ ಪುನಃ ನನ್ನ ಕ್ಲಾರಿಫಿಕೇಷನ್ ತಗೊಳ್ಳೋದಕ್ಕೆ. ಸೊ ಕೆಲವೊಂದು ವಿಚಾರ ಹೇಳೋದಕ್ಕೆ. ಸೊ ಪ್ರಸನ್ನ ರವಿಯವರೇ ಮುಂದೆ ಬಂದು, ಇಶ್ಯೂ ಇರೋದು ನಿಮಗೂ ಮತ್ತು ಪ್ರಶಾಂತ್ ನಡುವೆ,
ಅವರು ಮೀಡಿಯೇಟರ್ ಆಗಿ ನಿಂತು ಅದನ್ನು ಸಾಲ್ವ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಮಾತಿಗೆ ನಾನು ಗೌರವ ಕೊಟ್ಟು ಪೊಲೀಸ್ ಸ್ಟೇಷನಲ್ಲಿರೋ FIR ಪೆಂಡಿಂಗ್ ಇಟ್ಟಿದ್ದೀನಿ. ಒಂದು ವೇಳೆ ಪ್ರಶಾಂತ್ ರಾಂಗ್ ಮಾಡಿದರೆ ಖಂಡಿತ FIR ರಿಜಿಸ್ಟರ್ ಆಗುತ್ತೆ. ಡ್ರಾಫ್ಟ್ ಎಲ್ಲ ರೆಡಿ ಇದೆ. ಕಾನೂನು ಮೂಲಕ ಏನು ಮಾಡ್ತೇನೆ ನಾನು ಮಾಡ್ತೀನಿ. ಯಾಕಂದರೆ ನಾನು ಪ್ರಶಾಂತಿಗೆ ಮೊದಲೇ ಹೇಳಿದ್ದೀನಿ, ಪ್ರಶಾಂತ್ ನನ್ನ ವಿಷಯಕ್ಕೆ ಬರಬೇಡಿ, ನಾನು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ನಾನು, ಆಯಿತಾ. ಎಲ್ಲ ಹುಡುಗಿಯರು ನೀವು ಅಂದ್ಕೊಂಡಾಗೆ ಅಲ್ಲ, ಸಾಧಾರಣ ನಾನು ಹೆಣ್ಣಲ್ಲ, ಗೊತ್ತಾಯ್ತಾ. ನನ್ನ ಯಾರು ತಂಟೆಗೆ ಹೋಗಲ್ಲ, ಸುಮ್ಮನೆ ಇರ್ತೀನಿ, ನನ್ನ ಕೆಲಸ ಮಾಡ್ಕೊಂಡು ಅಷ್ಟು ಕೆಲಸ ಇದೆ ನನಗೆ. ನನ್ನ ವಿಷಯಕ್ಕೆ ಸುಮ್ಮನೆ ನೀವು ತಂಟೆಗೆ ಬಂದು ನನ್ನ ಹೆಸರನ್ನು ಅಪಪ್ರಚಾರ ಮಾಡಲಿಕ್ಕೆ ಪ್ರಶಾಂತ್ ಅವರು ಟ್ರೈ ಮಾಡಿದರೆ ನಾನು ಪ್ರಶಾಂತ್ ಅವರನ್ನು ಬಿಡೋದಿಲ್ಲ, ಆಯಿತಾ. ನನಗೆ ಯಾರ ಜೊತೆ ವೈಯಕ್ತಿಕ ಸಂಬಂಧ ಏನು